ಹಲೋ, ನಮಸ್ಕಾರ. ಉಷಾ ಸ್ಪೆಷಲ್ಗೆ ಸ್ವಾಗತ. ಇವತ್ತು ನಾನು ರೀ ಹಿಂಡಿ ಪಲ್ಯ, ನಮ್ಮ ಕಡೆ ಹಿಂಡಿ ಪಲ್ಯ ಅಂತಾರೆ ಬೇಳೆ ಪಲ್ಯಕ್ಕೆ. ಅದು ಮಾಡೋದು ಹೇಗೆ ಅಂತ ತೋರಿಸ್ಕೊಡುತ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿ ಪದಾರ್ಥಗಳೇನೆಂದ್ರೆ, ಇದೊಂದು ಬಟ್ಲು ತೊಗರಿಬೇಳೆ, ಆಮೇಲೆ ಇದು ಹಸಿಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಇದು ಕಾರಳು ಪುಡಿ ಅಂತ ಬರುತ್ತೆ, ಆಮೇಲೆ ಇದು ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಎಣ್ಣೆ. ಈಗ ಬೇಳೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಚೋಣ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ, ಒಂದು ಅರ್ಧ ಗ್ಲಾಸಷ್ಟು. ಸ್ವಲ್ಪ ನೀರು ಬಿಸಿ ಆದ ನಂತರ ಅದಕ್ಕೆ ನಾವು ತೊಗರಿಬೇಳೆ ಹಾಕೊಳ್ಳೋಣ. ನೀರು ಕಾದಿದೆ, ಅದಕ್ಕೆ ನಾವು ಸ್ವಲ್ಪ ಬೇಳೆ ಕುದೀಲಿ. ಅದಕ್ಕೆ ಒಂಚೂರು ಕೈ ಆಡಿಸ್ಬೇಕು. ಹೀಗೆ ಚಮಚ ಆಡಿಸ್ತಾ ಇದ್ದೀವಿ. ಚೂರು ಈ ಕಡೆ ಬಿಸಿನೀರು ಇಟ್ಟಿದ್ದೇನೆ ನಾನು. ನೀರು ಕಮ್ಮಿದ್ರೆ ಈ ಥರ ಬಿಸಿ ಇಟ್ಕೊಂಡು ಹಾಕಿ. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಮುಚ್ಚಳ ಈ ಥರ ಪೂರ ಫುಲ್ ಕವರ್ ಮಾಡಿದ್ರೆ ಉಕ್ಕುತ್ತೆ. ಮತ್ತು ಒಂದು 2-3 ನಿಮಿಷ ಕುದಿಸಿ ಸ್ವಲ್ಪ ಬೇಳೆ ಮೆತ್ತಗಾದ ನಂತರ ಆಮೇಲೆ ಇದಕ್ಕೆ ಖಾರ ಅದು ಹಾಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಮಿಕ್ಸಿಯಲ್ಲಿ ಹಾಕೋದು, ಮೆಣಸಿನ್ಕಾಯಿ ಹಾಕಬೇಕು. ನಂತರ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಇದು ಕಾರಳು ಪುಡಿ ಅಂತಿರುತ್ತೆ, ಕರಿ ಕಾರಳು, ಇದು ಒಂದು 3 ಚಮಚ ಹಾಕ್ಕೊಳ್ಳಿ. ಆಮೇಲೆ ಇದು ಕೊತ್ತಂಬರಿ ಹಾಕಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿನ. ಆಮೇಲೆ ಜರ ಸ್ಲಿಮ್ ಇಡಿ. ಆಮೇಲೆ ಇದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 3 ಚಮಚ ಎಣ್ಣೆ ಹಾಕಬೇಕು. ಅದಕ್ಕೆ ಈಗ ಚೆನ್ನಾಗಿ ಕಲಿಸ್ಕೊ. ಇದು ರೊಟ್ಟಿ ಜೊತೆ, ಆಮೇಲೆ ದಪಾಟಿ ಜೊತೆ, ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಲ್ಲಿ ಇದಕ್ಕೆ ಹೆಸರು ಇನ್ನೊಂದು ಕರೀತಾರೆ ಹಿಂಡಿ ಪಲ್ಯ ಅಂತ. ಉತ್ತರ ಕರ್ನಾಟಕ ಹಿಂಡಿ ಪಲ್ಯ. ಆಫ್ ಮಾಡಿ, ಸ್ಟೋವ್ನ ಆಫ್ ಮಾಡಿ. ರುಚಿಯಾದ ತೊಗರಿಬೇಳೆ ಪಲ್ಯ ಚಪಾತಿ ಜೊತೆ, ರೊಟ್ಟಿ ಜೊತೆ ಉಂಡು